ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗೋಧಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೆ ತುಂಬ ರುಚಿಕರವಾದಂಥ ಪಾಯಸ ಅಂತ ಹೇಳ್ಬೋದು ಇದು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾರ್ದ ವೀಡಿಯೋ ನೋಡ್ತಾ ಇರೋರಿಗೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಮೊದಲಿಗೆ ಈ ಥರ ದಪ್ಪ ರವೆ ತೊಗೊಂಡಿದ್ದೀನಿ. ಗೋಧಿ ರವೆ ಇದು. ಸಣ್ಣ ರವೆನೂ ತೊಗೋಬೋದು. ನೋಡಿ, ಈ ಥರ ದಪ್ಪ ರವೆ ತೊಗೊಂಡಿದ್ದೀನಿ ನಾನು. ನೋಡಿ, ಒಂದು ಪಾತ್ರೆಯಲ್ಲಿ ತಣ್ಣ ನೀರು ಇಟ್ಕೊಂಡಿದ್ದೀನಿ. ಇದನ್ನು ನೆನೆ ಹಾಕಬೇಕು. ಒಂದು 2 ತಾಸರ ನೆನೆಬೇಕು ಇದು ನುಚ್ಚು. ಇದು ನೆನೆ ಹಾಕೋಕ್ಕೆ 4 ಸ್ಪೂನು ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. 4 ಸ್ಪೂನು ಕಡಲೆಬೇಳೆನ ಹಾಕ್ಕೊಂಡು ಒಂದು 2 ಅವರು ನೆನೆ ಬಿಡಬೇಕು ಇದನ್ನು, ರವೆ ಮತ್ತು ಕಡಲೆಬೇಳೆನ. ನೋಡಿ, ಮತ್ತು ರವೆನ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ಒಂದು 2-3 ಸರಿ. ಮತ್ತು ರವೆ ತೊಗೊಂಡಿದ್ವಲ್ಲ ಅದೇ ಬೌಲಲ್ಲಿ 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಕೊಬ್ಬರಿ, ತುರಿದಿರೋದಂಥ ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು ಟೀ ಕುಡಿಯಲಷ್ಟು 1 ಗ್ಲಾಸು ಹಾಲು ತೊಗೊಂಡಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ನೋಡಿ, ಇವಾಗ ನೆನೆ ಹಾಕಿದ್ವಲ್ಲ 2 ಅವರು ನೆಂದಿದೆ. ಇವಾಗ ನೋಡಿ, ಅರ್ಧಕ್ಕರ್ಧ ನೆಂದೋಗಿದೆ. ಬೇಯಿಸ್ಕೊಳ್ಳೋ ಟೈಮ್ನಲ್ಲಿ ಅಷ್ಟೇನು ಟೈಮ್ ಹಿಡಿಯೋದಿಲ್ಲ, ಬೇಗ ಬೆಂದ್ಕೊಂಡ್ಬಿಡುತ್ತೆ. ನೋಡಿ, ಇವಾಗ ಒಂದು ಪಾತ್ರೆಯಲ್ಲಿ ಒಂದು 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಈ ಗ್ಲಾಸಲ್ಲೇ ಹಾಕ್ಕೊಂಡಿರೋದು ನಾನು 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಬೇಕಾದ್ರೂ ಹಾಕ್ಕೋಬೋದು. ನೋಡಿ, ಈ ಥರ ಕುದಿಬೇಕು ನೀರು. ಕುದಿಯೋ ನೀರಿಗೆ ಈಗ ರವೆನ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಕುದೀತಾ ಇರಬೇಕು. ಆ ಟೈಮಲ್ಲಿ ರವೆನ ಹಾಕ್ಕೊಳ್ಳಿ. ರವೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುದೀತಾ ಇರೋ ನೀರಿಗೆ ಹಾಕ್ಕೊಳ್ಳಿ ರವೆನ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗಾಗಿತ್ತು ಅಂಥೇಳಿ. ಪ್ಲೀಸ್ ಹೊಸ್ದಾಗಿ ವಿಡಿಯೋ ಮಾಡ್ತಾ ಇರೋರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಜಾಸ್ತಿನೇ ನೀರಿಟ್ಕೊಳ್ಳಿ, ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ಒಂದು 20 ನಿಮಿಷ ಕುದಿಸ್ಕೋಬೇಕು ಇದನ್ನು. ಹಾಗಾದರೆ ಚೆನ್ನಾಗಿ ಬರುತ್ತೆ. ಗೋಧಿ ಪಾಯಸ ಅಲ್ಲ, ದಪ್ಪ ಇರುತ್ತೆ ಇದು ರವೆ, ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಕುದಿಸ್ಕೋಬೇಕು. ನೋಡಿ, ಇವಾಗ ಈ ಥರ ತಿಕ್ನೆಸ್ ಆಗಿ ಬರಬೇಕು, ಒಂಥರ ಗಟ್ಟಿ ಆಗಬೇಕು ಅದು. ಇವಾಗ ಬೆಲ್ಲನ ಸೇರಿಸ್ತಾ ಇದ್ದೀನಿ ನಾನು. ನುಚ್ಚು ಕುದ್ದಿದೆ ಇಲ್ಲ ಅಂತ ತೆಗೆದುಬಿಟ್ಟು ನೋಡ್ಕೊಳ್ಳಿ. ಸ್ವಲ್ಪ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಬೆಲ್ಲ ಹಾಕ್ಕೊಂಡು ಕೊಬ್ಬರಿನೂ ಹಾಕ್ತಾಯಿದ್ದೀನಿ ನಾನು. ಕೊಬ್ಬರಿ ಮತ್ತು ಬಾದಾಮಿ, ಗೋಡಂಬಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜಜ್ಕೊಂಡು. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಯಾವ ಥರ ಆಗಿದೆ ಅಂತ. ತುಂಬ ಟೇಸ್ಟಿಯಾಗಿತ್ತು. ಲಾಸ್ಟಲ್ಲಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಾಲು ತೊಗೊಂಡಿದ್ದೆ ನಾನು. ನೀವು ಹಾಲು ಜಾಸ್ತಿ ಇದ್ದರೆ ಹಾಲು ಜಾಸ್ತಿನೇ ಹಾಕ್ಕೋಬೋದು. ಹಾಲಾಗಿ ರೆಡಿಯಾಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಹಾಲಾಕಿಂದ ಭಾಳ ಹೊತ್ತು ಕುದಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ನೀರನ್ನ ಜಾಸ್ತಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ ಯಾವ ಥರ ಆಗಿದೆ ಅಂತ. ತುಂಬ ಟೇಸ್ಟಿಕರವಾದಂಥ ಗೋಧಿ ಪಾಯಸ ರೆಡಿಯಾಗಿದೆ. ನೋಡಿ, ನಿಮ್ಮನೆಯಲ್ಲಿ ಮಾಡಿ. ಮಕ್ಕಳಿಗೆ, ದೊಡ್ಡವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಪಾಯಸ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು.